ಇಷ್ಟು ದಿನ ತಣ್ಣಗಾಗಿದ್ದ ಇರಾನ್ ಹಾಗೆ ಇಸ್ರೇಲ್ ನಡುವಣ ಕದನಕ್ಕೆ ಮತ್ತೊಮ್ಮೆ ಬ್ರೇಕ್ ಸಿಕ್ಕದಂತಾಗಿದೆ. ಅಂದ್ರೆ ಮತ್ತೊಮ್ಮೆ ಕದನ ವಿರಾಮವನ್ನ ಬ್ರೇಕ್ ಮಾಡಿರೋದು, ಕ್ಷಿಪಣಿ ಅಟ್ಯಾಕ್ ಮಾಡಿರೋದು. ಇರಾನ್ ಮೇಲೆ ಇಸ್ರೇಲ್ ಕ್ಷಿಪಣಿ ಅಟ್ಯಾಕ್ ಮಾಡಿರೋದು, ಇರಾನ್ ರಾಜಧಾನಿ ಟೆಹರಾನ್ ಮೇಲೆ ದಾಳಿ ನಡೆದಿರೋದು. ಟೆಹರಾನ್ ಹಲವು ಕಡೆ ಸರಣಿ ಸ್ಫೋಟಗಳು ಕೇಳಿಬಂದಿದೆ. ಇರಾನ್ನ ರಾಜಧಾನಿ ಮೇಲೆ ಕ್ಷಿಪಣಿ ದಾಳಿಯಾಗಿದೆ, ಸರಣಿ ಸ್ಫೋಟ. ಇರಾನ್ ತತ್ತರಿಸಿ ಹೋಗಿದೆ. ಆಪರೇಷನ್ ಶೀಲ್ಡ್ ಆಫ್ ಝೂದಾ ಅನ್ನುವಂತ ಹೆಸರಿನಲ್ಲಿ ದಾಳಿ ನಡೆಸ್ತಿರೋದು. ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಹಾಗೆ ಅಧ್ಯಕ್ಷ ಪೆಜಿಶ್ಕಿಯಾನ್ ಭವನವನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿರುವುದು. ಇನ್ನು ಕಾರಣ ಕೊಟ್ಟಿದ್ದಾರೆ, ಮುನ್ನೆಚ್ಚರಿಕಾ ಕ್ರಮಕ್ಕಾಗಿ ನಾವು ದಾಳಿ ನಡೆಸಿದ್ದೀವಿ. ಇರಾನ್ ಮೇಲಿನ ದಾಳಿ ಬಗ್ಗೆ ಸ್ಪಷ್ಟನೆ ನೀಡಿರೋದು ಇಸ್ರೇಲ್. ನಿಮಗೆ ಗೊತ್ತಿರೋ ಹಾಗೆ ದೇಶದ ಸುತ್ತಮುತ್ತ ಇಸ್ಲಾಮಿಕ್ ರಾಷ್ಟ್ರಗಳು, ಮಧ್ಯದಲ್ಲಿ ಇಸ್ರೇಲ್ ಅಂದ್ರೆ ಕ್ರಿಶ್ಚಿಯನ್ ರಾಷ್ಟ್ರ. ಆದ್ರೆ ಇರುವಂತ ಸಣ್ಣ ಭೂಮಿಯನ್ನ ವಶಪಡಿಸ್ಕೊಳ್ಳೋದಕ್ಕೆ ಇರಾನ್ ತೆಗಿತಾ ಇರುವಂತಹ ಖ್ಯಾತೆ, ಅದರ ಜೊತೆಗೆ ಕಳೆದ ಜೂನ್ನಲ್ಲಿ 2025ರಲ್ಲಿ ವಾಯುಯಾನಕ್ಕೆ ಸಂಬಂಧಪಟ್ಟಂತೆ ಬ್ಯಾಲಿಸ್ಟಿನ್ ದಾಳಿಯನ್ನ ಕೂಡ ನಡೆಸ್ತು. ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೆ ಇಸ್ರೇಲ್ ಪರವಾಗಿ ಕೈ ಜೋಡಿಸೋದ್ರ ಮೂಲಕ ಮುಂದಿನ ದಿನದಲ್ಲಿ ಎಚ್ಚರಿಕೆಯ ಕರೆಗಂಟೆಯನ್ನ ನೀಡಿದ್ರು. ಅಂದ್ರೆ ಸೈಲೆಂಟ್ ಆಗಿರಬೇಕು, ಯುದ್ಧಗಳನ್ನೆಲ್ಲ ನಿಲ್ಲಿಸಬೇಕು, ಇಲ್ಲಾಂದ್ರೆ ಸರಿಯಾಗಿ ನಾವು ಉತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇದರ ಮಧ್ಯದಲ್ಲಿ ಈಗ ಮತ್ತೆ ಸರಣಿ ಸ್ಫೋಟಗಳು ಸೌಂಡ್ ಮಾಡಿದೆ ಇರಾನ್ನ ರಾಜಧಾನಿಯಲ್ಲಿ. ಅದರಲ್ಲೂ ಕೂಡ ಆಪರೇಷನ್ ಶೀಲ್ಡ್ ಆಫ್ ಝೂದಾ ಹೆಸರಿನಲ್ಲಿ ದಾಳಿ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಗಮನಿಸಬೇಕು, ಇರಾನ್ ಸರ್ವೋಚ್ಚ ನಾಯಕ ಯಾವುದೇ ಕಾರಣಕ್ಕೂ ನಾನು ಜಗ್ಗೋದಿಲ್ಲ ಅನ್ನುವಂತ ಹೇಳಿಕೆಗೆ ಸ್ಟಿಕ್ ಆನ್ ಆಗಿದ್ರು, ಅಡಗಿ ಕುಳಿತುಕೊಂಡಿದ್ರು, ಸಿಗ್ತಾನೆ ಇರಲಿಲ್ಲ ಕೈಗೆ. ಇವರನ್ನ ಈ ಬಾರಿ ಗುರಿಯಾಗಿಸ್ಕೊಂಡು ಅಧ್ಯಕ್ಷ ಪೆಜಿಶ್ಕಿಯಾನ್ ಭವನದ ಮೇಲೆ ದಾಳಿ ಮಾಡಿರುವುದು. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ದಾಳಿ ನಡೆಸಿರೋದಾಗಿ ಇರಾನ್ ಮೇಲಿನ ದಾಳಿ ಬಗ್ಗೆ ಇಸ್ರೇಲ್ ಕೂಡ ಸ್ಪಷ್ಟನೆಯನ್ನ ನೀಡಿದೆ. ಅಂದ್ರೆ ಮುಂದಿನ ದಿನದಲ್ಲಿ ಮತ್ತೆ ಈ ಭಾಗದಲ್ಲಿ ಬಹಳಷ್ಟು ಉದ್ವಿಗ್ನತೆಯ ಪರಿಸ್ಥಿತಿ ಹೆಚ್ಚಾಗಬಹುದು. ನಿಮಗೆ ಗೊತ್ತಿರೋ ಹಾಗೆ ಗಾಜಾ ಪಟ್ಟಿಯಲ್ಲಿ ಪ್ಯಾಲೆಸ್ತೀನಿಯರ ಅಟ್ಯಾಕ್ ಬಹಳಷ್ಟು ಸೌಂಡ್ ಮಾಡಿತ್ತು ಕಳೆದ 6 ತಿಂಗಳ ಹಿಂದೆ. ಅದಾದ ಮೇಲೆ ಎಲ್ಲದಕ್ಕೂ ತೆರೆ ಬೀಳ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಈಗ ಸರ್ವೋಚ್ಚ ನಾಯಕ ಖಮೇನಿಯನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡಿರೋದು, ಕ್ಷಿಪಣಿ ಅಟ್ಯಾಕ್ ಮಾಡಿರೋದನ್ನ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಈಗಾಗಲೇ ಅನೇಕ ಸಾವು ನೋವಿಗೂ ಕಾರಣವಾಗಿತ್ತು, ಅನೇಕ ಕಟ್ಟಡಗಳು ಕೂಡ ಧ್ವಂಸ ಆಗಿತ್ತು. ಅದನ್ನ ರಿಪೇರ್ ಮಾಡೋದಕ್ಕೇನೆ ಬಹಳಷ್ಟು ವರ್ಷ ತಗಲತೆ ಅನ್ನುವಂತಹ ಚರ್ಚೆಗಳು ಕೂಡ ಇತ್ತು. ಅದಾದ ನಂತರದಲ್ಲಿ ಈಗ ಅಮೆರಿಕ ಹಾಗೆ ಇರಾನ್ನ ಹಲವು ವರ್ಷಗಳ ವಿವಾದವನ್ನ, ಅದರಲ್ಲೂ ಬಹಳ ಪ್ರಮುಖವಾಗಿ ರಾಜತಾಂತ್ರಿಕವಾಗಿ ಪರಿಹಾರ ಮಾಡೋದಕ್ಕೆ ಮಾತುಕತೆಯನ್ನ ಪುನರಾರಂಭವನ್ನ ಕೂಡ ಮಾಡಿತ್ತು. ಅದ್ರ ಮಧ್ಯದಲ್ಲಿ ಈಗ ಸ್ಫೋಟದ ಸೌಂಡ್ ಕೇಳಿ ಬರ್ತಿರೋದು. ಸರ್ವೋಚ್ಚ ನಾಯಕ ಖಮೇನಿಯನ್ನ ಗುರಿಯಾಗಿಸಿ ದಾಳಿ ಮಾಡಿರೋದು. ಆಯಾತುಲ್ಲಾ ಖಮೇನಿ ಕಚೇರಿಯ ಬಳಿಯೇ ಸ್ಫೋಟಗೊಂಡಿದೆ. ಸುರಕ್ಷಿತ ಸ್ಥಳಕ್ಕೆ ಖಮೇನಿಯನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಸದ್ಯ ಇರಾನ್ ಗುಪ್ತಚರ ಇಲಾಖೆ ಕಚೇರಿ ಮೇಲೆ ದಾಳಿ ನಡೆಸಿರೋದು ಕೂಡ ಗೊತ್ತಾಗ್ತಾ ಇದೆ. ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧದ ಕಾರ್ಮೋಡ ದಿನದಿಂದ ದಿನಕ್ಕೆ ಪಸರಿಸ್ತಾ ಇದೆ, ಜೋರಾಗ್ತಾ ಇದೆ. ಇನ್ನೇನು ಎಲ್ಲ ತಣ್ಣಗಾಯ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ನಿಮಗೆ ಗೊತ್ತಿರೋ ಹಾಗೆ HHH ಅಂದ್ರೆ ಕೆಲವೊಂದಷ್ಟು ಸಂಘಟನೆಗಳ ಮೂಲಕವೂ ಕೂಡ ಇಸ್ರೇಲ್ನ ಮೇಲೆ ನಿರಂತರವಾದ ದಾಳಿ ಆಗ್ತಾ ಇತ್ತು. ಈಗ ರಾಜಧಾನಿ ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಸೇನೆ ಕ್ಷಿಪಣಿ ದಾಳಿಯನ್ನ ನಡೆಸಿರೋದು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಹಾಗೂ ಅಧ್ಯಕ್ಷ ಮಸೂದ್ ಪಜಿಶ್ಕಿಯಾನ್ ಭವನವನ್ನ ಗುರಿಯಾಗಿಸಿ ಈಗ ಅಟ್ಯಾಕ್ ಮಾಡಿರೋದು. ಇನ್ನು ಮತ್ತೆ ಇವರು ಸೇಡ್ ತೀರಿಸ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಒಂದು ರೀತಿಯ ಪ್ರತಿಕಾರದ ಜ್ವಾಲೆ ದಹಿಸತ್ತೆ. ಇರಾನ್ ಆಗಿ ಇಸ್ರೇಲ್ನಲ್ಲಿ ಬಹಳಷ್ಟು ವಿರೋಧವನ್ನ ಕಟ್ಕೊಂಡಿರುವಂತಹ ರಾಷ್ಟ್ರ, ಮಧ್ಯದಲ್ಲಿರುವಂತಹ ರಾಷ್ಟ್ರಗಳು ಕೂಡ ತತ್ತರಿಸ್ಕೊಂಡು ಹೋಗ್ತಾವೆ. ಇದರಿಂದ ಬಹಳಷ್ಟು ಸಾವು ನೋವು, ಜೊತೆಗೆ ಕಟ್ಟಡಗಳು ಕೂಡ ಧ್ವಂಸ ಆಗತ್ತೆ. ಒಂದು ರೀತಿ ಆರ್ಥಿಕ ಪರಿಸ್ಥಿತಿಯ ಮೇಲೂ ಕೂಡ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಆ ಪುಟ್ಟ ರಾಷ್ಟ್ರದ ಮೇಲೆ ಪದೇ ಪದೇ ದಾಳಿಯನ್ನ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಆಗಿತ್ತು. ಈಗ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ನಡೆಸಿದೆ. ಇರಾನ್ ಸುದ್ದಿ ವಾಹಿನಿಗಳ ಮೇಲೆ ಕೂಡ ಸೈಬರ್ ದಾಳಿ ಆಗಿದೆ. ಅತಿ ದೊಡ್ಡ ಸೈಬರ್ ಅಟ್ಯಾಕ್ ಮಾಡಿದೆ ಇಸ್ರೇಲ್. ಸರ್ಕಾರಿ ನ್ಯೂಸ್ ಏಜೆನ್ಸಿ IRNA ಹ್ಯಾಕ್ ಆಗಿದೆ. ನಿಮಗೆ ಗೊತ್ತಿರೋ ಹಾಗೆ ಕಳೆದ ಬಾರಿ ಕೂಡ ಇರಾನ್ ಇನ್ನೇನು ಸುದ್ದಿಯನ್ನ ಬಿತ್ತರಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಿರೂಪಕಿಯು ಕೂಡ ಆ ಶಬ್ದಕ್ಕೆ ಓಡೋಡು ಹೋಗಿದ್ರು. ಬಟ್ ಮತ್ತೆ ಅದು ರಿಪೀಟ್ ಆಗ್ತಾ ಇದೆ. ಇರಾನ್ ಸುದ್ದಿ ವಾಹಿನಿಗಳ ಮೇಲೆ ಸೈಬರ್ ದಾಳಿ ಆಗಿದೆ. ಅದು ಕೂಡ ಅತಿ ದೊಡ್ಡ ಸೈಬರ್ ಅಟ್ಯಾಕ್ ಇದು ಇಸ್ರೇಲ್ ಮಾಡಿರೋದು. ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅನ್ನೋದು ಗೊತ್ತಾಗ್ತಿದೆ. ಅಂದ್ರೆ 6 ತಿಂಗಳ ಗ್ಯಾಪ್ನಲ್ಲಿ ಎಷ್ಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ರು, ಬುದ್ಧಿ ಕಲಿಸ್ಲೇಬೇಕು ಅಂತ. ಇನ್ನು ಇಸ್ರೇಲ್ ಸಾಮ್ರಾಜ್ಯ ಕಟ್ಟಿರೋದನ್ನ ನೀವು ಗಮನಿಸಬೇಕಾಗತ್ತೆ. ಆ ಮರುಭೂಮಿ ಪ್ರದೇಶದಲ್ಲಿ ನೀರೇ ಇಲ್ಲ, ಆದ್ರೂ ಕೂಡ ಆ ಕೃಷಿಗೆ ಮಾರ್ಪಾಡು ಮಾಡ್ಕೊಂಡಿದ್ದಂತ ಕೆಲವೊಂದಷ್ಟು ವ್ಯವಸ್ಥೆಗಳು, ಬೆಳೆದು ನಿಂತ ಹಾದಿ
ಎಲ್ಲವೂ ಕೂಡ ಇರಾನ್ನ ಕೆಂಗಣ್ಣಿಗೆ ಕಾರಣವಾಗಿತ್ತು. ಅದೊಂದು ರಾಷ್ಟ್ರವನ್ನ ನಮ್ಮದಾಗಿಸ್ಕೊಳ್ಬೇಕು ಅಂತ ಮಾಡಿದಂತ ಶತ ಪ್ರಯತ್ನಗಳೆಲ್ಲವೂ ಕೂಡ ಯಾವಾಗ ಹುಸಿಯಾಯ್ತಾ ಹೋಯ್ತೋ ಅದಾದ ನಂತರದಲ್ಲಿ ಒಂದೇ ಒಂದು ಇರುವ ಅಸ್ತ್ರ, ಅದು ಅಟ್ಯಾಕ್ ಮಾಡೋದು. ಬ್ಯಾಲಿಸ್ಟೈನ್ ಅಟ್ಯಾಕ್ ಆಗಿರಬಹುದು ಅಥವಾ ಸಿಕ್ಕಲ್ಲಿ ಗುಂಡಿಕ್ಕಿ ಅಥವಾ ಸ್ಫೋಟಗೊಳಿಸೋದು ಸರ್ವೇ ಸಾಮಾನ್ಯ ಆಗಿತ್ತು. ಸದ್ಯ ಇಸ್ರೇಲ್ ದೇಶದಾದ್ಯಂತ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಇಸ್ರೇಲ್ನಲ್ಲಿ 48 ಗಂಟೆಗಳ ಕಾಲ ತುರ್ತು ಪರಿಸ್ಥಿತಿ, ಅಂದ್ರೆ 2 ದಿನ ತುರ್ತು ಸೇವೆ ಹೊರತುಪಡಿಸಿ ಉಳಿದ ಸೇವೆಯನ್ನು ನಿರ್ಬಂಧಿಸಲಾಗಿದೆ. ಇಸ್ರೇಲ್ನ ನಾಗರಿಕರಿಗೆ ಮೊಬೈಲ್ ಸಂದೇಶದಿಂದ ರವಾನಿಸಿರೋದು ಎಚ್ಚರಿಕೆಯನ್ನು ವಹಿಸಿ ಅಂತ. ದಾಳಿಗೂ ಮುನ್ನ ಇಸ್ರೇಲ್ನಾದ್ಯಂತ ಸೈರನ್ ಮೊಳಗಿದೆ. ಇಸ್ರೇಲ್ಗೆ ಎಚ್ಚರಿಕೆ ಸಂದೇಶವನ್ನ ಇರಾನ್ ರವಾನಿಸಿದೆ. ಅಂದ್ರೆ ಪರಿಸ್ಥಿತಿ ಹೇಗಾಗ್ತಿದೆ ಅಂದ್ರೆ ಮತ್ತೆ 3ನೇ ಮಹಾಯುದ್ಧ ಏನಾದರೂ ಸಂಭವಿಸಿಬಿಡತ್ತಾ, ಈ ರೀತಿಯಾದಂಥ ಪರಿಸ್ಥಿತಿ ತಲೆದೋರಿರೋದು. ಸಂಬಂಧಪಟ್ಟಂತೆ ಈಗ ನಾಗರಿಕರನ್ನ ಕೂಡ ರಕ್ಷಣೆ ಮಾಡ್ಕೊಳ್ಬೇಕಾಗಿರುವಂತಹ ಕೆಲಸ ಇಸ್ರೇಲ್ದು. ಹಾಗಾಗಿ 2 ದಿನಗಳ ಕಾಲ 48 ಗಂಟೆಗಳ ಕಾಲ ತುರ್ತು ಪರಿಸ್ಥಿತಿ. ಯಾರು ಕೂಡ ಸುಮ್ಮನೆ ಹೊರಗಡೆ ಬರೋದು ಅಥವಾ ಕೆಲವೊಂದಷ್ಟು ಸಿಡಿ ವಸ್ತುಗಳನ್ನ ಸ್ಫೋಟಿಸೋದು ಅವೆಲ್ಲ ಮಾಡಬೇಡಿ. ತುರ್ತು ಸೇವೆಯನ್ನ ಹೊರತುಪಡಿಸಿದ್ರೆ ಎಲ್ಲಾ ಸೇವೆಯೂ ಕೂಡ ಬ್ರೇಕ್, ಯಾವುದು ಕೂಡ ಸೇವೆಯನ್ನ ನೀಡೋದಿಲ್ಲ. ಈಗಾಗಲೇ ಮೊಬೈಲ್ನಲ್ಲೂ ಕೂಡ ಸಂದೇಶವನ್ನ ರವಾನಿಸಿದ್ದಾರೆ, ಸ್ವಲ್ಪ ಜಾಗೃತರಾಗಿರಿ ಅಂತ. ಇನ್ನು ಸೈರನ್ ಕೂಡ ಮೊಳಗಿದೆ. ಇಸ್ರೇಲ್ ದಾಳಿಗೆ ಪ್ರತೀಕಾರವನ್ನ ತೆಗೆದುಕೊಳ್ಳೋದಕ್ಕೆ ಇರಾನ್ ಕೂಡ ಸಜ್ಜಾಗ್ತಿದೆ. ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಸಜ್ಜಾಗ್ತಿರೋದು. ನೀವು ಯುದ್ಧ ಅಂತ ಆರಂಭಿಸಿದಿರಿ, ಆದರೆ ನಾವು ಯುದ್ಧವನ್ನ ಅಂತ್ಯಗೊಳಿಸ್ತೀವಿ. ಇದು ಇಸ್ರೇಲ್ಗೆ ಸಂದೇಶವಾಗಿ ಖಮೇನಿ ರವಾನಿಸಿರೋದು ಮೆಸೇಜ್ ಅನ್ನ. ನಿಮಗೆ ಗೊತ್ತಿರೋ ಹಾಗೆ ಈಗ ಇರಾನ್ ಹಾಗೆ ಇಸ್ರೇಲ್ನ ಕೆಲ ಸೇನಾಬಲ, ಕೆಲವೊಂದು ಬ್ಯಾಲಿಸ್ಟೈನ್ ಅಥವಾ ಕೆಲವೊಂದಷ್ಟು ಯುದ್ಧ ಕ್ಷಿಪಣಿಯನ್ನ ಕೂಡ ಗಮನಿಸೋದಾದ್ರೆ ಇರಾನ್ಗಿಂತ ಎಷ್ಟೋ ತಂತ್ರಜ್ಞಾನದಲ್ಲಿ ಆಧುನಿಕವಾಗಿ ಮುಂದುವರೆದಂತ ರಾಷ್ಟ್ರ ಇಸ್ರೇಲ್. ಹಾಗಾಗಿ ಯಾವುದಕ್ಕೂ ಕೂಡ ಹೆದರ್ಕೊಳ್ಳೋದಿಲ್ಲ. ಹಳೆ ಕಾಲದ ತಂತ್ರಜ್ಞಾನವನ್ನ ಮೊದಲನೇದಾಗಿ ಅಳವಡಿಕೆಯನ್ನೇ ಮಾಡ್ಕೊಂಡಿಲ್ಲ, ಬಹಳಷ್ಟು ಟೆಕ್ನಿಕಲಿ ಇಂಪ್ರೂವ್ ಆಗಿದೆ. ಬಟ್ ಖಮೇನಿ ಸರ್ಕಾರ ಮಾತ್ರ ಅಥವಾ ಖಮೇನಿಗೆ ಸಂಬಂಧಪಟ್ಟಂತ ಯಾವುದೊಂದು ಸಂಘಟನೆಗಳು ಮಾತ್ರ ಇಸ್ರೇಲ್ ಅನ್ನ ಅಷ್ಟು ಈಸಿಯಾಗಿ ಬಿಟ್ಟುಬಿಡುತ್ತೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನಾವು ಧ್ವಂಸ ಆದ್ರೂ ಪರವಾಗಿಲ್ಲ, ಪ್ರತೀಕಾರವನ್ನ ತೆಗೆದುಕೊಳ್ಳೇಬೇಕು ಅಂತ ಮೊದಲಿಂದಲೂ ಕೂಡ ಟೊಂಕ ಕಟ್ಟಿ ನಿಂತಿರೋರು ಅಂದ್ರೆ ಇರಾನ್. ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಇರಾನ್ ಈಗ ಸಜ್ಜುಗೊಂಡಿದೆ. ಒಂದು ರೀತಿ ಪೆಟ್ಟು ತಿಂದ ಹಾವಿನ ರೀತಿ ಬುಸುಗುಡ್ತಾ ಇದೆ. ನೀವು ಯುದ್ಧ ಶುರು ಮಾಡಿದೀರಾ, ನಾವು ಯುದ್ಧವನ್ನ ಅಂತ್ಯಗೊಳಿಸ್ತೀವಿ ಅಂತ ಸಂದೇಶವನ್ನ ರವಾನಿಸಿದ್ದಾರೆ ಖಮೇನಿ. ಇದರ ಮಧ್ಯದಲ್ಲಿ ಇಸ್ರೇಲ್ನಲ್ಲಿ ವಾಸವಿರುವಂತಹ ಭಾರತೀಯ ಪ್ರಜೆಗಳಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಎಚ್ಚರಿಕೆಯಿಂದ ಇರಿ ಅನ್ನೋದಾಗಿ ರಾಯಭಾರಿ ಕಚೇರಿ ಸೂಚನೆಯನ್ನ ನೀಡಿದೆ. ಇಸ್ರೇಲ್ ಅಧಿಕಾರಿಗಳ ಮಾರ್ಗಸೂಚಿಯನ್ನ ಪಾಲಿಸಿ, ಹೋಮ್ ಫ್ರಂಟ್ ಕಮಾಂಡ್ನ ಸೂಚನೆಯನ್ನ ಪಾಲಿಸಿ ಭಾರತೀಯ ಪ್ರಜೆಗಳಿಗೆ ರಾಯಭಾರಿ ಕಚೇರಿ ಸೂಚನೆಯನ್ನ ಕೊಟ್ಟಿರೋದು. ನಿಮಗೆ ಗೊತ್ತಿರೋ ಹಾಗೆ ಭಾರತ ಹಾಗೆ ಇಸ್ರೇಲ್ನ ನಡುವಣ ವ್ಯಾಪಾರ, ವ್ಯವಹಾರ, ವಹಿವಾಟು ಎಲ್ಲ ಚೆನ್ನಾಗಿದೆ. ಇದರ ಮಧ್ಯದಲ್ಲಿ ಇರಾನ್ಗೆ ಸಪೋರ್ಟಿವ್ ಆಗಿಲ್ವಾ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗತ್ತೆ. ಅದ್ರ ಜೊತೆಯೂ ಕೂಡ ಭಾರತ ಬಹಳಷ್ಟು ಚೆನ್ನಾಗಿರುವಂತ ಸಂಬಂಧವನ್ನ ಹೊಂದಿದೆ. ಅಂದ್ರೆ ಕೆಲವೊಂದಷ್ಟು ತೈಲ ವಸ್ತುಗಳನ್ನ ಖರೀದಿ ಮಾಡೋದಾಗಿರಬಹುದು ಅಥವಾ ಕಚ್ಚಾ ವಸ್ತುಗಳನ್ನ ಕೂಡ ಆಮದು ಮಾಡ್ಕೊಳ್ಳೋದು, ರಫ್ತು ಮಾಡ್ಕೊಳ್ಳೋದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಚೆನ್ನಾಗಿದೆ. ಹಾಗಾಗಿ ಇಸ್ರೇಲ್ನಲ್ಲಿರುವಂತಹ ಭಾರತೀಯ ಪ್ರಜೆಗಳಿಗೆ ಎಚ್ಚರಿಕೆಯ ಕರೆಗಂಟೆಯನ್ನ ನೀಡಿದೆ. ಅಂದ್ರೆ ಹುಷಾರಾಗಿರಿ, ರಾಯಭಾರಿ ಕಚೇರಿ ಸೂಚನೆಯನ್ನ ಕೊಟ್ಟಿರೋದು. ಹಾಗೆ ಇಸ್ರೇಲ್ ಅಧಿಕಾರಿಗಳು ಹೊರಡಿಸುವಂತ ಗೈಡ್ಲೈನ್ಸ್ ಇರತ್ತಲ್ಲ, ಫಾರ್ ಎಕ್ಸಾಂಪಲ್ಗೆ ಎಲ್ಲೂ ಹೊರಗಡೆ ಹೋಗಬೇಡಿ, ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಹೋಗಿ, ಅಥವಾ ಯುದ್ಧವನ್ನ ಘೋಷಣೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಹೋಮ್ ಫ್ರಂಟ್ ಕಮಾಂಡ್ನ ಸೂಚನೆಯನ್ನ ಪಾಲಿಸಬೇಕು ಅಂತ ಭಾರತೀಯ ಪ್ರಜೆಗಳಿಗೆ ರಾಯಭಾರಿ ಕಚೇರಿ ಸೂಚನೆಯನ್ನ ಕೊಟ್ಟಿದೆ. ಮತ್ತೆ ಹೇಳೋದು, ಇಸ್ರೇಲ್ ಹಾಗೆ ಇರಾನ್ನ ಸಂಬಂಧ ದಿನದಿಂದ ದಿನಕ್ಕೆ ಹಳಸ್ತಾ ಇದೆ. ಸಂಬಂಧಪಟ್ಟಂತೆ ಈಗಾಗಲೇ ಸರಣಿ ಸ್ಫೋಟಗಳು ಕೂಡ ನಡೆದಿರೋದು. ಟೆಹರಾನ್ನಲ್ಲೂ ಕೂಡ ಪರಿಸ್ಥಿತಿ ಚೆನ್ನಾಗಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಕಂಪ್ಲೀಟ್ ನಗರದಾದ್ಯಂತ ಹೊಗೆಯಿಂದ ಆವರಿಸ್ಕೊಂಡಿದೆ. ಎಲ್ಲರೂ ಕೂಡ ಅಂಗೈನಲ್ಲಿ ಜೀವ ಇಟ್ಕೊಂಡು ಓಡಾಡುವ ಪರಿಸ್ಥಿತಿ. ಅಂದ್ರೆ ಕಳೆದ 6 ತಿಂಗಳ ಹಿಂದೆ ನಡೆದಂತ ಯುದ್ಧ ಏನಿದೆ ಎಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಮತ್ತೆ ಗಲಾಟೆಗಳಾಗೋದಿಲ್ವೇನೋ, ಸಂದಿಗ್ಧ ಪರಿಸ್ಥಿತಿ ಎದುರಾಗೋದಿಲ್ವೇನೋ ಅಂತ ಲೆಕ್ಕಾಚಾರ ಹಾಕಿಕೊಳ್ತಾ ಇದ್ದ ಮಧ್ಯದಲ್ಲಿ ಈಗ ಮತ್ತೊಮ್ಮೆ ಎಲ್ಲೋ ದ್ವೇಷ ಹೊಗೆ ಆಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಇರಾನ್ನ ಮೇಲೆ ಇಸ್ರೇಲ್ ಬಹಳ ದೊಡ್ಡ ಮಟ್ಟಿಗೆ ಕಹಳೆಯನ್ನ ಮೊಳಗಿಸಿದೆ. ರಕ್ತ ಹೆಪ್ಪುಗಟ್ಟುವಂತೆ ಮಾಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದ ಮೂಲಕ ನಮ್ಮ ಎಡಿಟರ್
ವಿನಾಯಕ್ ಈಗ ಇಷ್ಟು ದಿನಗಳ ಕಾಲ ಹತ್ರ 6 ತಿಂಗಳಂತಾನೆ ಇಟ್ಕೊಳ್ಳಿ, ಸೈಲೆಂಟ್ ಆಗಿತ್ತು ಎಲ್ಲ ಪರಿಸ್ಥಿತಿ. ಆಲ್ ಆಫ್ ದಿ ಸಡನ್ ದ್ವೇಷದ ಪ್ರತಿಕಾರ ಇಷ್ಟು ದೊಡ್ಡ ಮಟ್ಟಿಗೆ ಹೊಗೆ ಆಡತ್ತೆ ಅಂತ ಯಾರು ಕೂಡ ಊಹೆ ಮಾಡ್ಕೊಂಡಿರ್ಲಿಲ್ಲ. ಎಷ್ಟು ನಷ್ಟಗಳಾಗಿದೆ, ಸಾವು ನೋವುಗಳಾಗಿದೆ ವಿನಾಯಕ್? ಮಧ್ಯಪ್ರದೇಶದಲ್ಲಿ ಈಗ ಯುದ್ಧ ಪರಿಸ್ಥಿತಿ ಬಂದಿರುವಂತದ್ದು ಏನಂತಂದ್ರೆ, ಈಗ ಸಂಪೂರ್ಣ ಪರಿಸ್ಥಿತಿ ಕೈ ಮೀರಿರುವಂತದ್ದು ಇರಾನ್ ಮೇಲೆ ಇಸ್ರೇಲ್ ಏನು ದಿಢೀರ್ ಕ್ಷಿಪಣಿ ದಾಳಿ ಮಾಡಿರುವಂತದ್ದು. ಇರಾನ್ ಮೇಲೆ ಅಮೆರಿಕ ಸಹಿತ ಈಗ ದಾಳಿ ಮಾಡೋಕೆ ನೆರವು ನೀಡುವಂತದ್ದು. ಏನು ಇಸ್ರೇಲ್ ಮೇಲೆ ಒಂದು ವೈಮಾನಿಕ ದಾಳಿ ನಡೆಸಬೇಕು ಅಂತ ನಿನ್ನೆ ರಾತ್ರಿ ಪ್ಲಾನ್ ಮಾಡಿತ್ತು. ಇದಕ್ಕೂ ಮುಂಚೆ ಏನು ಒಂದು ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ದಾಳಿ ನಡೆಸಿರುವಂತದ್ದು, ಭೀಕರ ವಾಯು ದಾಳಿಯನ್ನ ನಡೆಸಿರುವಂತದ್ದು. ಇದರಲ್ಲಿ ಇಸ್ರೇಲ್ ಇರಾನ್ ಸಂಘರ್ಷ ಈಗ ದೊಡ್ಡ ಮಟ್ಟವಾಗಿ ಯುದ್ಧವಾಗಿ ಮಾರ್ಪಾಡಾಗಿರುವಂತದ್ದು. ಇನ್ನು ಟ್ರಂಪ್ ಕೂಡ ಒಂದು ಸೂಚನೆ ಕೊಟ್ಟಿರುವಂತದ್ದು, ನಮ್ಮ ತಂಟೆಗೆ ಬಂದು ನಾವು ಸುಮ್ಮನೆ ಇರುವುದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶನಿವಾರ ತಡರಾತ್ರಿ ಅಮೆರಿಕದ ವಿದ್ಯಮಾನಗಳು ಈಗಾಗಲೇ ಇರಾನ್ನ ಪ್ರಮುಖ ಸೇನೆ ಮತ್ತು ರಕ್ಷಣಾ ವ್ಯವಸ್ಥೆಯನ್ನ ಗುರಿಯಾಗಿ ಏನು ಬಾಂಬ್ ದಾಳಿಯನ್ನ ನಡೆಸ್ತಾ ಇವೆ. ಅಮೆರಿಕದ ವಾಯುಪಡೆಯ ವಾಯುಪಡೆ B2 ಏನು ಬಾಂಬರ್ಗಳು ಏನಿವೆ, ಹಾಗೆ ಅತ್ಯಂತ ಡ್ರೋನ್ ಏನಿವೆ, ಹಾಗೆ ಈಗಾಗಲೇ ಮಧ್ಯಪ್ರದೇಶವನ್ನ ಕಲಿಸಿರುವಂತದ್ದು. ಈಗಾಗಲೇ ಮೇಲಿನ ಮೇಲೆ ಡ್ರೋನ್ ಅಟ್ಯಾಕ್ ನಡೀತಾ ಇರುವಂತದ್ದು. ಡಯಾನಾ, ಓಕೆ, ಥ್ಯಾಂಕ್ ಯು ವಿನಾಯಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈಗಾಗಲೇ 2025 ಜೂನ್ನಲ್ಲಿ ಸುಮಾರು 12 ದಿನಗಳ ಕಾಲ ಬಹಳ ದೊಡ್ಡ ಮಟ್ಟಿಗೆ ಏನು ಯುದ್ಧ ಸಾರಿದ್ರು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳ್ತು ಅಂತ ಅಂದುಕೊಳ್ಳುವಷ್ಟರಲ್ಲೇ ಮತ್ತೆ ಪರಿಸ್ಥಿತಿ ಉದ್ವಿಗ್ನತೆಯ ಪರಿಸ್ಥಿತಿಯನ್ನು ತಲುಪ್ತಾ ಇದೆ.